ಬೇಡಿಕೆಗಳನ್ನು ಈಡೇರಿಸುವಂತೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಕಚೇರಿಗೆ ಮುತ್ತಿಗೆ ಮತ್ತು ಪ್ರತಿಭಟನೆ ನಡೆಸಲಾಗಿದೆ. ಭೂಮಿ, ವಸತಿ, ಮೂಲಭೂತ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ಧರಣಿ ನಡೆಸಲಾಗಿದೆ. ರೈತರ ಕೃಷಿ ಭೂಮಿಗೆ ಸರ್ಕಾರದಿಂದ ಸಾಗುವಳಿ ಚೀಟಿ ಕೊಡಬೇಕೆಂದು ಒತ್ತಾಯ ಮಾಡಲಾಗಿದ್ದು, 1998ರಲ್ಲಿ ರೈತರು ಅರ್ಜಿಗಳನ್ನು ಹಾಕಿದ್ರೂ ಸಹ ಇಲ್ಲಿಯವರೆಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ದಲಿತರಿಗೆ ನಿವೇಶನಗಳ ಹಂಚಿಕೆಯಲ್ಲಿ ವಿಫಲವಾಗಿದೆ. ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇವೆ. ಚುನಾವಣೆ ಸಂದರ್ಭದಲ್ಲಿ ದಲಿತರ ಪರ ಎಂದು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ನಂತರ ದಲಿತರ ಸಮಸ್ಯೆಗಳು ಎಲ್ಲೂ ಕಾಣುವುದಿಲ್ಲ. ಈ ಸರ್ಕಾರದಲ್ಲಿ ದಲಿತರ ಮೇಲಿನ ದೌರ್ಜನ್ಯ, ದಬ್ಬಾಳಿಕೆ ಹೆಚ್ಚಾಗಿದೆ. ದಲಿತರ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರಕ್ಕೆ ಧಿಕ್ಕಾರ ಎಂದು ಪ್ರತಿಭಟನಾಕಾರರು ಪ್ರತಿಭಟನೆ ಕೂಗಿದ್ದಾರೆ. 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿದ್ದು, ಬೇಡಿಕೆಗಳನ್ನು ಈಡೇರಿಸದ ಪಕ್ಷದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಂತಹ ದಲಿತ ಮುಖಂಡರು. ದಲಿತರಿಗೆ ಅನ್ಯಾಯಗಳು ಕೂಡ ಆಗ್ತಾ ಇದಾವೆ. ದಲಿತರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದೀವಿ, ದಲಿತರ ರಕ್ಷಣೆ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ನಿಜವಾದ ಇಲ್ಲಿ ಆ ಒಂದು ರಕ್ಷಣೆ ಸಿಗ್ತಾ ಇಲ್ಲ ದಲಿತರಿಗೆ. ಅವರು ಹೇಳೋದೇ ಬೇರೆ, ಇಲ್ಲಿ ನಡೆಯೋದೇ ಬೇರೆ, ಆ ರೀತಿ ಆಗ್ತಾ ಇದೆ. ಪೊಲೀಸ್ ವ್ಯವಸ್ಥೆ ಕೂಡ ಬದಲಾಗಬೇಕು. ಜೊತೆಗೆ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ದಲಿತರಿಗೆ ಮೀಸಲಿಟ್ಟಂಥ ಏನು SCP TSP ಯೋಜನೆ ಇದೆ ಅದು ಸಮರ್ಪಕವಾಗಿ ಬಳಕೆ ಆಗಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆ. ಮತ್ತು ಈ ಮೈಲಪನಹಳ್ಳಿ ರಸ್ತೆಗೆ ಒಂದು ಶಾಲಾ ಮಕ್ಕಳಿಗೆ KSRTC ಬಸ್ ನಿಲ್ಲಿಸಿದ್ದಾರೆ, ದೊಡ್ಡಬಳ್ಳಾಪುರಕ್ಕೆ ಹೋಗೋ ಬಸ್ಸು. ಅದರಿಂದ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಸರಿಪಡಿಸಬೇಕು. ಈ ರೀತಿಯಾದಂಥ ಸುಮಾರು ಒಂದು 20 ಬೇಡಿಕೆಗಳನ್ನು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಒಂದು ತಿಂಗಳ ಒಳಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಧರಣಿಯಲ್ಲಿ. ಆ ಕಾರಣಕ್ಕಾಗಿ ನಾವು ಒಂದು ದಿನದ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡಿತಾ ಇದ್ದೀವಿ. ಇವರೇನಾದರೂ ಬಗೆಹರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಉಗ್ರವಾದ ಹಂತವಾದ ಮಶಾಣನು ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಅದು ಇಡೀ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಆಡಳಿತ ಪಕ್ಷಗಳ ಯಾವುದೇ ಆಗಲಿ ಸರ್ಕಾರ ಅಧಿಕಾರಿಗಳು ಸಾಹೇಬರಿಗೂ ತಂದಿದ್ದೀವಿ. ಇದೇ ರೀತಿ ಸುಮಾರು ಬೇಡಿಕೆಗಳು ನಾವೆಲ್ಲ ಅದನ್ನ ಮಾನ್ಯ ದಂಡಾಧಿಕಾರಿಗಳು ಬಡವರ ಬಗ್ಗೆ ಕಾಳಜಿ ವಹಿಸಿ ಈ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳ್ತಾ ಅಂದನಹಳ್ಳಿ ವೆಂಕಟೇಶ್ ಅಂತ. ದಲಿತರ ಸಮಸ್ಯೆಗಳು ಸುಮಾರು 20 ವರ್ಷಗಳಿಂದ ನಾವು ಜಮೀನುಗಳಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ. ನಮಗೆ ಉಳುಮೆ ಮಾಡ್ತಾ ಇದ್ರು, ಇದುವರೆಗೂ ಸಾಗುವಳಿ ಚೀಟಿ ಕೊಡಲಿಕ್ಕೆ ಪ್ರಕ್ರಿಯೆಗಳು ನಡೆದಿಲ್ಲ. ಸ್ವಾಧೀನದಲ್ಲಿ ನಾವೇ ಇದ್ದೀವಿ. ಸುಮಾರು ವರ್ಷಗಳಿಂದ ನಾವು ನಿವೇಶನಗಳನ್ನು ಬೇಕಂತೇಳಿ ಎಲ್ಲ ಪಂಚಾಯತಿಗಳಿಗೂ ಅರ್ಜಿ ಹಾಕಿದ್ದೀವಿ. ಅವರು ನಮಗೆ ಕೆಲವು ಕಡೆ ಹಕ್ಕುಪತ್ರಗಳನ್ನು ನೀಡಿದ್ರು ನಮಗೆ ಗುರುತಿಸ್ಕೊಟ್ಟಿಲ್ಲ. ಯಾವ ನಮ್ದು ಹಕ್ಕುಪತ್ರ ಇದೆ ಜಮೀನು ಗುರುತಿಸ್ಕೊಟ್ಟಿಲ್ಲ. ಆ ರೀತಿ ಇರೋದ್ರವಾಗ ಸುಮಾರು ಸೌಲಭ್ಯಗಳು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ದಲಿತರಿಗೆ ತಲುಪ್ತಾ ಇಲ್ಲ. ಸುಮಾರು ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ ಸುತ್ತೂ. ನಮ್ಮ ದಲಿತರಿಗೆ, ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ನಾವು ಬೇಡಿಕೆ ಇಟ್ಟರು ಬಾಯಿ ಮಾತಿಗೆ ಹೇಳ್ತಾರೆ ಹೊರತು ದಲಿತರ ಸಮಸ್ಯೆಗಳು ಈಡೇರ್ತಾ ಇಲ್ಲ. ಅಧಿಕಾರಿಗಳ ವೈಫಲ್ಯ ಸಹ ದಲಿತರ ಬಗ್ಗೆ ತಾರತಮ್ಯ ತೋರ್ತಾ ಇದ್ದಾರೆ. ನಾವು ಉಳ್ಳವರಿಗೆ ಬೇರೆಯವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೊಡ್ತಾ ಇದ್ದಾರೆ. ದಲಿತರಿಗೆ ಮಾತ್ರ ವಿಶೇಷವಾಗಿ ಅವ್ರಿಗೆ ಏನು ಸೌಲಭ್ಯಗಳು ಕೊಡ್ತಾ ಇಲ್ಲ. ಇವ್ರದ್ದು ತಾಸ್ಕಾರ ಮನೋಭಾವದಿಂದ ನೋಡ್ತಾರೆ. ಅರ್ಜಿಗಳು ನೀವು ನೋಡಿ ಬನ್ನಿ ಬೇಕಾದ್ರೆ ಎಲ್ಲ ಇಲಾಖೆಗಳಲ್ಲೂ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೇರೆ ನಿಗಮ ಆಗ್ಬೋದು, ಎಲ್ಲ ಕಡೆ ಸುಮಾರು ನಾವು ಅರ್ಜಿಗಳು ಕೊಟ್ಟಿದ್ದೀವಿ. ಎಲ್ಲ ಮೂಲೆ ತುಂಬಿಕೊಂಡೋಗಿದ್ದಾವೆ, ಗಂಟೆಗಳು ಕಟ್ಟು ಹಾಕಿದ್ದಾರೆ. ಯಾರಿಗೂ ಪರಿಹಾರ ಆಗಿಲ್ಲ. ಹೇಳ್ತಾರೆ ಅಲ್ಲಿ ಹೇಳ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇಲ್ಲ ಸರ್. ಈಗ ಸರ್ಕಾರ ಹೇಳ್ಬೋದು, ಹೇಳಿದ್ರು ಇಲ್ಲಿ ಬಂದು ದಲಿತರಿಗೆ ಸೌಲಭ್ಯ ತರ್ತಾ ಇಲ್ಲ ಸರ್. ಈ ರೀತಿ ಮನೋಭಾವ ಬೇಡ ಅಂತೇಳಿ ಇವತ್ತು ಮಾನ್ಯ ನಮ್ಮ ಚಿಕ್ಕಬಳ್ಳಾಪುರ ದಂಡಾಧಿಕಾರಿಗಳಿಗೆ ಇವತ್ತು ನಾವು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಮನವಿ ಪತ್ರವನ್ನು ಅರ್ಪಿಸಿದ್ದೀವಿ. ಇದನ್ನ ಮಾನ್ಯ ದಂಡಾಧಿಕಾರಿಗಳು ಒಂದು ತಿಂಗಳ ಒಳಗಡೆ ತಮ್ಮ ಬೇಡಿಕೆಗಳನ್ನು ಪರಿಹಾರ ಮಾಡ್ತೀವಿ, ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಚರ್ಚೆ ಮಾಡ್ತೀವಿ, ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ತಪ್ಪಿದ ಪಕ್ಷದಲ್ಲಿ ನಾವು ಮುಂದೆ ನಮ್ಮ SC ಸಾಹೇಬರಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಅವರ ಮುಖದಲ್ಲಿ ಉಗ್ರವಾದ ಹೋರಾಟ ರೂಪಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್.